ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವೇನಾದರೂ ನನ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಹಾಯ್, ಆಮ್ ರಚಿತಾ. ನಾನು ಬಂದುಬಿಟ್ಟು ಬ್ಯೂಟಿ, ಫ್ಯಾಷನ್, ಲೈಫ್ ಸ್ಟೈಲ್ ಆ್ಯಂಡ್ ಕುಕ್ಕಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಈ ಚಾನಲಲ್ಲಿ. ಸೊ ನಿಮಗೇನಾದರೂ ಈ ಥರ ಕಾಂಟೆಂಟ್ ನೋಡೋಕೆ ಇಷ್ಟ ಆಗುತ್ತೆ ಆ್ಯಂಡ್ ಎಂಜಾಯ್ ಮಾಡ್ತೀರಾ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂದರೆ ನಾನು ಪಿ ಜಿದಲ್ಲಿರೋದು ತುಂಬ ದಿವಸ ಆಗಿದೆ, ರೂಮ್ ಎಲ್ಲ ಕ್ಲೀನ್ ಮಾಡಿಲ್ಲ. ಅದಕ್ಕೆ ಐ ಜಸ್ಟ್ ಥಾಟ್ ಕಿ ರೂಮ್ ಕ್ಲೀನ್ ಮಾಡುವ ಅಂತ ಹೇಳಿ. ಆ್ಯಂಡ್ ಇಟ್ ಈಸ್ going to be interesting because clean ಮಾಡೋದಂದ್ರೆ it is like therapy for me. So yes, let's start with the video. ಸೊ ಫಸ್ಟ್ ನಿಮಗೆಲ್ಲ ತೋರಿಸ್ತೀನಿ ಈ ರೂಮ್ ಹೆಂಗಿದೆ ಅಂತ ಹೇಳ್ಕೊಂಡು. ಸೊ ದಿಸ್ ಇಸ್ ಮೈ ಬೆಡ್ ಆ್ಯಂಡ್ ಅಲ್ಲಿ ಸ್ವಲ್ಪ ಮೆಸ್ ಇದೆ. ಆ್ಯಂಡ್ ದೆನ್ ಹಿಯರ್ ಆಲ್ಸೋ ಕಬೋರ್ಡ್ ಒಳಗಡೆ ಕೂಡ ತುಂಬ ಮೆಸ್ ಆಗಿದೆ. ಸೊ ಫಸ್ಟ್ ನಾನು ಕಬೋರ್ಡ್ನ ಕ್ಲೀನ್ ಮಾಡ್ತೀನಿ ಆ್ಯಂಡ್ ದೆನ್ ವಿಲ್ ಮೂವ್ ಟು ದ ಬೆಡ್ ಸೆಕ್ಷನ್. ಆಲ್ಸೋ ಕೆಳಗಡೆ ಕೂಡ ತುಂಬ ಐಟಮ್ಸ್ ಎಲ್ಲ ಇಟ್ಟಿದ್ದೀವಿ, ಸೊ ಅದು ಕೂಡ ಕ್ಲೀನ್ ಮಾಡ್ಕೋಬೇಕು. ಸೊ ಎಸ್, ಲೆಟ್ ಸ್ಟಾರ್ಟ್ ವಿತ್ ದ ಪ್ರಾಸೆಸ್. ಸೊ ದಿಸ್ ಈಸ್ ವಾಟ್ ಬಿಫೋರ್ ಲುಕ್ಸ್ ಲೈಕ್ ಆ್ಯಂಡ್ ಆಫ್ಟರ್ ಕ್ಲೀನಿಂಗ್ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಕೊಂಡು ಅದು ಕೂಡ ತೋರಿಸ್ತೀನಿ. ಸೊ ವಿಲ್ ಸ್ಟಾರ್ಟ್ ವಿತ್ ದ ಕಬೋರ್ಡ್ ಫಸ್ಟ್. ಫಸ್ಟ್ ಸೆಕ್ಷನ್ ಆಫ್ ದ ಕ್ಲೀನಿಂಗ್ ಈಸ್ ಡನ್. ಅದು ಬಂದುಬಿಟ್ಟು ಕಬೋರ್ಡ್. ಸೊ ಫಸ್ಟ್ ಇಲ್ಲಿ ಬಂದುಬಿಟ್ಟು ಲೈಕ್ ನನಗೆ ಏನೇನು ಈಸಿಲಿ ಎಕ್ಸೆಸೇಬಲ್ ಆಗುತ್ತಲ್ಲ ಅದೆಲ್ಲ ಐಟಮ್ಸ್ ಇಲ್ಲಿ ಇಟ್ಟಿದ್ದೀನಿ, ಲೈಕ್ ಡೈಲಿ ಯೂಸ್ ಏನಿರುತ್ತಲ್ಲ ಅವೆಲ್ಲ. ಆ್ಯಂಡ್ ದೆನ್ ಫಸ್ಟ್ ಸೆಕ್ಷನ್ ಆಫ್ ದ ಕಬೋರ್ಡಲ್ಲಿ ನಾನು ನನ್ನ ಆಫೀಸ್ ವೇರ್ ಹಾಕ್ಕೊಳ್ಳೋದು ಎಲ್ಲ ಅದು ಇಟ್ಟಿದ್ದೀನಿ. ಲೈಕ್ ಒಳ್ಳೆ ಬಟ್ಟೆ ಎಲ್ಲ ಇಲ್ಲಿ ಇಟ್ಟಿದ್ದೀನಿ, ಹೊರಗಡೆ ಹಾಕೋ ಬಟ್ಟೆ ಥರ. ಆ್ಯಂಡ್ ದೆನ್ ಇಲ್ಲಿ ಜೀನ್ಸ್ ಆ್ಯಂಡ್ ದೆನ್ ಡ್ರೆಸ್ ಕೂಡ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ದಿಸ್ 2 ಪಾರ್ಟ್ ಆರ್ ಲೈಕ್ ರೂಮಲ್ಲಿ ಹಾಕೋ ಬಟ್ಟೆಗಳು. ಆ್ಯಂಡ್ ದೆನ್ ಲಾಸ್ಟ್ ಸೆಕ್ಷನಲ್ಲಿ ಮಿಸ್ಸೆಲೇನಿಯಸ್ ಥಿಂಗ್ಸ್ ಎಲ್ಲ ಇಟ್ಟಿದ್ದೀನಿ. ಸೊ ಎಸ್, ದಿಸ್ ಈಸ್ ಹೌ ದ ಕಬೋರ್ಡ್ ಲುಕ್ಸ್ ಲೈಕ್ ಆಫ್ಟರ್ ಕ್ಲೀನಿಂಗ್. ಪ್ಲೀಸ್ ಇಗ್ನೋರ್, ಈ ಕಡೆ ಇನ್ನೂ ಕ್ಲೀನ್ ಮಾಡೋಕ್ಕಿದೆ. ಸೊ ಕಬೋರ್ಡ್ ಕ್ಲೀನ್ ಆದಮೇಲೆ ನಾನು ಬೆಡ್ ಕೆಳಗಡೆ ಮತ್ತು ಬೆಡ್ ಸೈಡ್ ಇರೋ ಪಾರ್ಟಿಷನ್ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಇಲ್ಲಿ ಮೋಸ್ಟ್ಲಿ ನಂದು ಮಿಸ್ಸೆಲೇನಿಯಸ್ ಥಿಂಗ್ಸೇ ಇರುತ್ತೆ ಅಂತ ಅನ್ಕೋಬೋದು. ಯುಟೆನ್ಸಿಲ್ಸು, ಕೆಟಲ್, ಟಿಫಿನ್ ಬಾಕ್ಸ್, ಓಟ್ಸ್, ಮಸಾಲ ಅವೆಲ್ಲ ಇರುತ್ತೆ. ಸೊ ಅದನ್ನು ಎಲ್ಲ ತೆಗೆದುಬಿಟ್ಟು ನಾನು ಕಸ ಗುಡಿಸಿ ಕ್ಲೀನ್ ಮಾಡಿದೆ. ಇದು ನಾನು ಲೈಕ್ ಮಂತ್ಲಿ ಒನ್ಸ್ ಮಾಡ್ತಾ ಇರ್ತೀನಿ, ಬಿಕಾಸ್ ಕ್ಲೀನ್ ಮಾಡೋರಿಗೆ ಸಾಮಾನು ಕೆಳಗಿರೋದ್ರಿಂದ ಲೈಕ್ ಕಂಪ್ಲೀಟ್ಲಿ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೊ ನಾನೇ ಅದನ್ನು ಮಾಡ್ಕೋತೀನಿ. ಒನ್ಸ್ ಎಲ್ಲ ಕ್ಲೀನ್ ಆದಮೇಲೆ ಹಾಗೆ ಐಟಮ್ಸ್ ಎಲ್ಲ ಸೆಗ್ರಿಗೇಟ್ ಮಾಡಿಕೊಂಡು ಅರೇಂಜ್ ಮಾಡಿ ಇಟ್ಟೆ. ಐ ನೋ ಇಟ್ ಡಸ್ ನಾಟ್ ಲುಕ್ ಸೋ ಎಸ್ಥೆಟಿಕ್, ಬಟ್ ಏನೂ ಮಾಡೋಕ್ಕಾಗಲ್ಲ. ಏನು ರಾ ನ್ಯಾಚುರಲ್ ಆಗಿದೆ ಅದನ್ನೇ ನಾನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಒನ್ಸ್ ರೂಮ್ ಪೂರ್ತಿ ಕ್ಲೀನ್ ಆದಮೇಲೆ ನಾನು ಬೆಡ್ಶೀಟ್ನ ಚೇಂಜ್ ಮಾಡಿದೆ. ಆ್ಯಂಡ್ ಕಂಪ್ಲೀಟ್ಲಿ ಇಟ್ ಈಸ್ ರೆಡಿ. ಹಿಯರ್ ವಿ ಗೋ. ಸೊ ಎಸ್, ಕ್ಲೀನಿಂಗ್ ಈಸ್ ಆಲ್ಮೋಸ್ಟ್ ಡನ್. ಆಲ್ಮೋಸ್ಟ್ ಅಲ್ಲ, ಹಾಗೆ ಹೋಯಿತು. ಸೊ ಕಬೋರ್ಡ್ ಸೆಟ್ ಆಗಿದೆ. ಆ್ಯಂಡ್ ದೆನ್ ಬೆಡ್ ಕೂಡ ನೀಟಾಗಿ ಚೇಂಜ್ ಮಾಡಿದ್ದೀನಿ, ಬೆಡ್ ಸ್ಪ್ರೆಡ್ ಎಲ್ಲ. ಆಲ್ಸೋ ಬೆಡ್ ಕೆಳಗೆ ಕೂಡ ಎಲ್ಲ ಸೆಗ್ರಿಗೇಟ್ ಮಾಡಿಕೊಂಡು ಅರೇಂಜ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ನನಗೆ ಯಾವ್ಯಾವ ಬುಕ್ಸ್ ಎಲ್ಲ ಬೇಕು ಅದೆಲ್ಲ ಬೆಡ್ ಪಕ್ಕದಲ್ಲೇ ಇಟ್ಟಿದ್ದೀನಿ, ಸೊ ದ್ಯಾಟ್ ಈಸಿಲಿ ಎಕ್ಸೆಸೇಬಲ್ ಆಗಲಿ ಅಂತ ಹೇಳಿ. ಸೊ ಎಸ್ ಗೈಸ್, ನೀವು ನೋಡಿದ್ದೀರಾ ರೂಮ್ ನಾನು ಹೆಂಗೆ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳಿ. ಆಲ್ಸೋ ನಾನು ಕೂಡ ಫ್ರೆಶನ್ ಅಪ್ ಆಗಿ ಬಂದಿದ್ದೀನಿ ಆಫ್ಟರ್ ಆಲ್ ದ್ಯಾಟ್ ಕ್ಲೀನಿಂಗ್ ಪ್ರೊಸೆಸ್. ಸೊ ಎಸ್, ಐ ನೋ ಅಷ್ಟೊಂದೇನು ಎಸ್ಥೆಟಿಕ್ ಆಗಿ ಏನೂ ಇರಲಿಲ್ಲ. ಆಫ್ಟರ್ ಆಲ್ ಇಟ್ ಈಸ್ ಅ ಪಿ ಜಿ ರೂಮ್.
ನಾನೇನು ಡೆಕೋರೇಟ್ ಎಲ್ಲ ಮಾಡಲಿಲ್ಲ. ಆ್ಯಂಡ್ ಆಲ್ಸೋ ಐ ಡೋಂಟ್ ವಾಂಟ್ ಟು ಇನ್ವೆಸ್ಟ್ ಬಿಕಾಸ್ ಆಫ್ಟರ್ ಆಲ್ ಮೇ ಬಿ ನಾನು ಪಿ ಜಿ ಬಿಟ್ಟೇ ಹೋಗಬೇಕಲ್ಲ. ಸೊ ಅದಕ್ಕೆ ನಾನು ಏನು ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೂ ಹೋಗಿಲ್ಲ. ಸೊ ಎಸ್, ದಿಸ್ ವಾಸ್ ಅ ಸ್ಮಾಲ್ ಕ್ಲಿಪ್ ಅಂತ ಅನ್ಬೋದು, ಅವ್ರ ವಿಡಿಯೋ ಲೈಕ್ ನಾನು ಯಾವ ಥರ ರೂಮ್ನ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರ್ಬೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನಗೆ ತಿಳಿಸಿ ಕೂಡ ನಿಮ್ಗೆ ಯಾವ ಥರ ಕಂಟೆಂಟ್ ನೋಡೋಕೆ ಇಷ್ಟ ಆಗುತ್ತೆ ಅಂತ, ಸೊ ದ್ಯಾಟ್ ಐ ಕ್ಯಾನ್ ಟ್ರೈ ಇಟ್ ಆ್ಯಂಡ್ ಪೋಸ್ಟ್ ಇಟ್ ಇನ್ ಯೂಟ್ಯೂಬ್. ಸೊ ಎಸ್, ಸಿಗುವ ನೆಕ್ಸ್ಟ್ ವಿಡಿಯೋಗೆ. ಅಂಟಿಲ್ ದೆನ್ ಬಾಯ್.